ರೆಡಿ ರೆಡಿ ಆ ಮ್ಯಾಚಿಂಗು ಈ ಮ್ಯಾಚಿಂಗು ಈ ಬಳೆ ಆ ಬಳೆ ಅಂದ್ಕೊಂಡು ಲೇಟ್ ಮಾಡಿಬಿಡ್ತಾರೆ. ಗೆಸ್ಟ್ ಸಹ ಬಂದಿದ್ದಾರೆ. ಸುಷ್ಮಾ, ತುಂಬ ಅಪರೂಪ ಆಗೋದ್ರಿ. ನಿಮ್ಗೆ ನೋಡಿ ತುಂಬ ಸಂತೋಷ ಆಯಿತು. ಎಲ್ಲೋಟಾಗಿದ್ರಿ ಎಷ್ಟು ದಿವಸ? ಹಂಗಾಗಿ ಊರಿಗೆ ಹೋಗ್ಲಿಲ್ವ ನೀವು ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ? ಊರಿಗ ಅಯ್ಯೋ ಯಾರಿಗೆ ಹೋಗ್ತಾರೆ ಊರಿಗೆ? ಅಲ್ಲಿ ಸೆಗಣಿ ಗಂಜ ಹಾಕಿ ಎಲ್ಲ ಚೆನ್ನಾಗಿ ಸಾರಿಸಿಬಿಟ್ಟಿರ್ತಾರ್ರಿ. ಯಾರು ಮಾಡ್ತಾರ ಅದು ಹಬ್ಬನ? ಹೊಸ ಬಟ್ಟೆ ಹಾಕೊಂಡು ಅಲ್ಲಿ ಓಡಾಡಕ್ಕಾಗತ್ತೆ ಅಂದ್ರಿ? ಆ ಬಟ್ಟೆ ಎಲ್ಲ ಆ ಗಂಜಲ ಸೆಗಣಿ ವಾಸನೆ ಇರುತ್ತೆ. ನಾನು ಅದಕ್ಕೆ ಇಲ್ಲೇ ಅಪ್ಪ ನಮ್ಮನೆಯಲ್ಲೇ ಮಾಡೋದು. ನಮ್ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಗೊತ್ತಾ? ಡೆಟಾಲ್ ಹಾಕಿ ಫೆನೈಲ್ ಹಾಕಿ ಎಲ್ಲ ಕ್ಲೀನ್ ಮಾಡಿ. ಬಚ್ಚನ ಮನೆ ಅಂತೂ ಪ್ರತಿ ವರ್ಷನೇ ಆ್ಯಸಿಡ್ ವಾಶ್ ಮಾಡಿಸೋದು. ಪ್ರತಿ ದಿವಸ ಹಾರ್ಪಿಕ್ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ನನ್ಗೆ ಇಲ್ಲೇ ರೀ ಹಬ್ಬ ಮಾಡಕ್ಕೆ ಇಷ್ಟ. ನಾನಂತೂ ಹಳ್ಳಿಗೆ ಹೋಗಲ್ಲಪ್ಪ. ಅಂದಾಗೆ ನೀವು ಯಾಕೆ ಹೋಗ್ಲಿಲ್ಲ ಊರಿಗೆ? ತಿಂಗಳಿಗೆ 100 ರೂಪಾಯಿ ಖರ್ಚು ಮಾಡಿ ಎಷ್ಟು ಕ್ಲೀನ್ ಮಾಡ್ತೀವಿ. ತರತರಾವರಿ ಹಾರ್ಪಿಕ್ಕು, ಹ್ಯಾಂಡ್ ವಾಶು ಎಲ್ಲ. ಅನ್ನೋದ್ರೇನಿದೆ ರೀ, ಯಾವಾಗಲೂ ಸಗಣಿ ವಾಸನೆ, ಗದ್ದಲದ ವಾಸನೆ. ಊರೆಲ್ಲ ಗುಂಡಿ ತೋಡ್ಬಿಟ್ಟು ಸಗಣಿಗಳು ಹಾಕ್ಬಿಡ್ತಾರೆ. ಅದೇನೋ ಗೊಬ್ಬರ ಅಂತ ಊರಲ್ಲಿ ಓಡಾಡೋಕ್ಕೆ ಸಹ ಆಗಲ್ಲ ರೀ. ಅದಕ್ಕೆ ನನಗೂ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಹೋಗಲ್ಲ. ಇಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಬೋದ್ರಿ ಗಣೇಶನ ಹಬ್ಬ ಎಲ್ಲ ಗ್ರ್ಯಾಂಡಾಗಿ. ಅಲ್ಲೇನು ಮಾಡ್ತಾರೆ, ಒಂದು ಮಣ್ಣಿನ ಮುದ್ದೆ ಗಣೇಶನ ಥರ ಮಾಡಿಬಿಟ್ಟು ಬಾಳೆ ಕಂಬ, ಮಾವಿನ ಸೊಪ್ಪು ಹಾಕ್ಬಿಡ್ತಾರೆ. ಅಷ್ಟೆಲ್ಲ ಮಾಡ್ಬಿಡ್ತಾರೆ ಹಬ್ಬ. ಆದರೆ ನಮ್ಮಲ್ಲಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ಬೋದ್ರಿ ಹಬ್ಬನ. ತರತರಾವರಿ ಗಣೇಶಗಳು ಸಿಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇಕಾ, ಫೈಬರ್ ಬೇಕಾ, ಮಣ್ಣಿಂದಕ್ಕೂ ಕಲರ್ ಕೆಮಿಕಲ್ಸ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಹೌದ್ರಿ, ಅದನ್ನ ಒಂದು ತಂದು ಇಟ್ಬಿಟ್ರೆ ಸಾಕು, ಮನೆಯೆಲ್ಲ ತುಂಬದಾಗ ಕಳಕಳಿಯಾಗಿರುತ್ತೆ. ಹೌದು, ಪ್ಲಾಸ್ಟಿಕ್ ಚಿಕ್ಕಪೇಟೆಗೆ ಹೋದ್ರೆ ತರತರಾವರಿ ಪ್ಲಾಸ್ಟಿಕ್ದು ಹ್ಯಾಂಗಿಂಗ್ಸು, ಆಮೇಲೆ ತೋರಣಗಳು ಎಲ್ಲ ಸಿಗುತ್ತೆ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು. ಹೌದು, ಹೂವನ್ನೇ ಮಾಡೋದು. ಹೌದು, ಅದಕ್ಕೋಸ್ಕರ ನಾನು ಇಲ್ಲೇ ಮಾಡೋಕ್ಕೆ ಇಷ್ಟ. ಆಮೇಲೆ ಜೊತೆಗೆ ಹಳ್ಳಿಗೆ ಹೋದ್ರೆ ಬೆಳಗಿನ ಸಂಜೆವರೆಗೂ ಬರೀ ಅಡುಗೆ ಕೆಲಸನೇ ಆಗುತ್ತ್ರಿ. ಒಬ್ಬಟ್ಟು ಮಾಡು, ಕಡುಬು ಮಾಡು, ಆಳು ಕೊಡು ಅಂತ. ಆಮೇಲೆ ನಾವು ಒಂಚೂರು ಸೀರೆ ಉಟ್ಕೊಟ್ಟಿಗೆ ಆಗಲಿ ಯಾವುದಕ್ಕೂ ಆಗಲಿ ಚಾನ್ಸೇ ಇರಲ್ಲ. ಹೌದು, ಇಲ್ಲ ಏನ್ ಬೇಕಾದ್ರೂ ಆರ್ಡರ್ ಮಾಡಿದ್ರೆ ಮನೆಗೆ ಬಂದ್ಬಿಡುತ್ತೆ. ಇನ್ನೇನ್ ಅಡುಗೆ ಮನೇಲಿ ಕೆಲಸ ಮಾಡ್ಕೊಂಡು ಖುಷಿಯಾಗಿ ಕಾಲ ಕಡಿಬೋದಿಲ್ಲ. ಅದಕ್ಕೆ ಹೋಗಲ್ಲ ರೀ ನಾನು. ಒಳ್ಳೆ ಕೆಲಸ ಮಾಡಿದ್ರೆ ಬಿಡಿ. ನಾನು ಅಷ್ಟೇ ರೀ, ಹಬ್ಬ ಅಂದ್ರೆ ಹೊಸ ಬಟ್ಟೆ ಹಾಕೊಂಡು, ಹೊಸ ಸೆಟ್ ಎಲ್ಲ ಹಾಕೊಂಡು ಓಡಾಡ್ಕೊಂಡು ಇರಕ್ ಇಷ್ಟ ನನಗೆ. ಯಾರಿಗೆ 3 ಹೊತ್ತು ಅಡುಗೆ ಮನೇಲಿ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಇವಾಗ ಇದೆಯಲ್ಲ ಹಳ್ಳಿ ಮನೆ, ಹೋಳಿಗೆ ಮನೆ, ಆರ್ಡರ್ ಕೊಟ್ರೆ ಸಾಕಪ್ಪ, ಹಬ್ಬ ಎಲ್ಲ ಬರುತ್ತೆ. ನಾವ್ಯಾಕೆ ಕಷ್ಟಪಡ್ತೇವೆ? ಹಾಗೆ ಮಾಡೋದಪ್ಪ, ಎಲ್ಲ ಆರ್ಡರ್ ಕೊಟ್ಟೆ. ಆಮೇಲೆ ವಿದ್ಯಾ ಗೊತ್ತಾ, ಈ ಹಳ್ಳಿನಲ್ಲಿ ಹಸುಗಳು ಇನ್ನೇನ್ ರೀತಿ ತಿನ್ನುತ್ತೆ? ಹುಲ್ ತಾನೆ ತಿನ್ನೋದು. ಹುಲ್ ತಿನ್ಬಿಟ್ಟು ಸೆಗಣಿ ಹಾಕುತ್ತಪ್ಪ. ಅದನ್ನ ಆ ಸೆಗಣಿ ಇಟ್ಕೊಂಡು ಅದಕ್ಕೊಂದಷ್ಟು ಗಕ್ಕೆ ಚುಚ್ಬಿಟ್ಟು ಗಣೇಶ ಅಂತ ಪೂಜೆ ಮಾಡ್ತಾರ್ರಿ. ಅಪ್ಪ ಅದಂತೂ ನನ್ಗಂತೂ ನೋಡಕ್ಕಾಗಲ್ಲಪ್ಪ. ಆಮೇಲೆ ಆ ಬೇವಿನ ಮರನ ಅದೇನ್ರಿ ದೇವಿ ಅಂತ ಪೂಜೆ ಮಾಡ್ತಾರೆ. ಆಮೇಲೆ ಅರಳಿ ಮರ ಅಪ್ಪ, ಅದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇರ್ತಾರೆ ಅಂತ ಆ ಮರ ಸುತ್ತಿದೆ. ಅದಕ್ಕೆ ದೀಪ ಹಚ್ಚಿದ್ದೆ, ಪೂಜೆ ಮಾಡಿದ್ದೆ. ನಾನು ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾನ ಇದ್ರಲ್ಲಿ ಅಂತ ಆ ಮರನ ಮೇಲತ್ ನೋಡಿದ್ರೆ ಬರೀ ಕಾಗೆಗಳು ಕೂತಿರುತ್ರಿ. ನನಗಂತೂ ದೇವರಂತೂ ಕಾಣಲ್ಲಪ್ಪ. ಹಾಗೆ ಚಿತ್ರಣ. ಅಯ್ಯೋ ಬನ್ರಿ, ಟೈಮ್ ಆಯ್ತು, ಹೋಗೋಣ. ಗಾಯತ್ರಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀವೇ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಆದರೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಪ್ಪ. ಲಾಸ್ಟ್ ವೀಕ್ ನಮ್ಮ ಮನೇಲಿ ಪಿತೃಪಕ್ಷ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಇಬ್ರು ಇದ್ದಾರೆ. ಅವರು ಅಂತೂ ಅವ್ರೇನು ಹೇಳ್ತಾರೋ ಅದೇ ಮಾಡ್ಬೇಕು. ನನ್ನ ಮನೇಲಿ ಈ ಕೆಲಸ
ಅದನ್ನೇ ಮಾಡ್ಬೇಕು, ಬೇರೆ ಎಕ್ಸ್ಟ್ರಾ ಏನು ಮಾಡಂಗಿಲ್ಲ. ನಂಗಂತೂ ಅದನ್ನೆಲ್ಲ ಹೇಳಿ ಹೇಳಿ ಮಾಡಿಸಿ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಕಿಟಿ ಪಾರ್ಟಿಗೆ ಬಂದಿದ್ದೀನಿ, ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ. ಓ ಹೌದಾ ಅಕ್ಕ, ನೀವು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ರಿ, ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ರಿ, ಆದರೆ ನಾನು ಪಕ್ಷ ಪೂಜೆ ಮಾಡಿಸೋದ್ರಲ್ಲಿ ಬ್ಯುಸಿ ಇದ್ದೆ. ಹೇಗೆ ಅಂದರೆ ಜ್ಯೋತಿಷಿ ಹೇಳಿದ್ರು, ನೀನು ಶ್ರೀರಂಗಪಟ್ಟಣಕ್ಕೆ ಹೋಗು, ಶಾಂತಿ ಹೋಮ ಮಾಡಿಸು, ಮತ್ತೆ ಏನೇನೋ ಹೋಮ ಮಾಡಿಸು ಅಂತ ಹೇಳಿದ್ರು. ಅದನ್ನೆಲ್ಲ ಮಾಡಿಸ್ದೆ, ನೆಮ್ಮದಿ ಸಿಗತ್ತೆ, ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು ಅಂತ ಎಷ್ಟೋ ಸಾವಿರ ಖರ್ಚು ಮಾಡಿ ನಾನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಸಾಕಾಗಿದೆ ನನಗೆ, ಅದಕ್ಕೆ ಕಿಟ್ಟಿ ಪಾರ್ಟಿಗೆ ಹೋಗೋಣ ಅಂತ ಬಂದಿದ್ದೀನಿ ಅಕ್ಕ. ನೀವು ಬನ್ನಿ ಹೋಗೋಣ. ಹಾಗಾಯ್ತ್ರಿ, ನೀನು ಹೇಳಿದ್ ತುಂಬಾ ಚೆನ್ನಾಗಿದೆ. ನಾನು ಟಿವಿಗಳಲ್ಲಿ ಬರೋದನ್ನ ನೋಡ್ತಾ ಇರ್ತೀನಿ. ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಪಿತೃದೋಷ ಪರಿಹಾರ ಆಗುತ್ತೆ, ಪಾಪ ಪುಣ್ಯಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಇಬ್ರು ಇದಾರಲ್ಲ, ಏನು ಮಾಡಕ್ ಬಿಡಲ್ಲ, ಎಲ್ಲೂ ಹೋಗಕ್ ಬಿಡಲ್ಲ. ಅವ್ರೇನ್ ಹೇಳ್ತಾರೋ, ಅವ್ರೇನ್ ಕೆರೆ ಹಾಕೊಂಡ್ಬಂದಿದಾರೋ ಅದನ್ನೇ ಮಾಡ್ಬೇಕು ನಾನು, ಬೇರೆ ಎಕ್ಸ್ಟ್ರಾ ಏನು ಮಾಡಂಗಿಲ್ಲ. ನನಗೆ ಅದಕ್ಕೆ ಕೇಳಿ ಸಾಕಾಗ್ಬಿಟ್ಟು ಅವ್ರೇನ್ ಹೇಳ್ತಾರೋ ಅದನ್ನೇ ಮಾಡೋದು. ಇವತ್ತು ನಾನು ರಿಲ್ಯಾಕ್ಸ್ಗೋಸ್ಕರ ಕಿಟಿ ಪಾರ್ಟಿಗೆ ಬಂದಿದ್ದೀನಿ. ಥ್ಯಾಂಕ್ ಯು. ಏನ್ರಿ ಪಾರ್ವತಿ ಅವರೇ, ಎಷ್ಟು ಖುಷಿಯಾಗಿದ್ದೀರಾ? ಏನಾಯ್ತು? ತುಂಬಾ ಖುಷಿಯಾಗಿದ್ದೀನಿ ಇವತ್ತು. ಹೌದಾ? ಹೌದನ್ರಿ? ಯಾಕಂದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದಪ್ಪ, ಚೆಕಪ್, ರೆಗ್ಯುಲರ್ ಚೆಕಪ್ ಅಂತ. ಅಲ್ಲಿ ಏನಾಯ್ತು ಗೊತ್ತೇನ್ರಿ, ಏನ್ ಮುಂದೆ 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 ಹೋಗ್ತಾರೆ, ನನಗೆ ತಳ್ಕೊಂಡು ಹೋಗ್ತಾರೆ. ನನಗೆ ಕೋಪ ಬಂದ್ಬಿಡ್ತ್ರಿ. ಅದಕ್ಕೆ ನಾನೇನ್ ಮಾಡಿದೆ ಗೊತ್ತೇನ್ರಿ, ಸರಿ ನಮ್ಮ ಗೊತ್ತಿರೋರು IPS ಅಧಿಕಾರಿ ಶಂಕರ್ ಮಹಾದೇವ್ ಬಿದ್ರಿ ಅಂತ ಇದ್ದಾರೆ, ಅವ್ರ ಕಡೆಯಿಂದ ಫೋನ್ ಮಾಡಿಸಿದೆ ನೋಡ್ರಿ. ನನ್ನ ಬೇಕೆ ಕೇಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಷ್ಟು ಬೇಗ ಚೆಕಪ್ ಮಾಡಿ ಕಳ್ಸಿದ್ರು ಗೊತ್ತೇನ್ರಿ. ಇಲ್ಲ ಅಂದ್ರೆ ಆ ಹಾಸ್ಪಿಟ್ಲಿಗೆ ಯಾರು ಕೂತ್ಕೋತಾರೆ? ಅಯ್ಯೋ ಇರಕ್ಕಾಗಲ್ಲಪ್ಪ, ಅಲ್ಲಿ ಬೇಗ ಚೆಕಪ್ ಮಾಡಿಸ್ಕೊಂಡು ಬೇಗ ಗೇಟಿಂದ ಮನೆಗೆ ಬಂದ್ಬಿಟ್ಟೆ ನೋಡ್ರಿ. ಖರೆ ಐತ್ ನೋಡ್ರಿ ಇದು. ಇತ್ತು ನೋಡ್ರಿ ನನಗೆ. ಕಿಟ್ಟಿ ಪಾರ್ಟಿ ಬೇರೆ ಇತ್ತು ನೋಡ್ರಿ, ರೆಡಿ ಆಗ್ಬಿಟ್ಟು ಜಬರ್ದಸ್ತಾಗಿ ಬಂದ್ಬಿಟ್ಟು ನೋಡ್ರಿ. ಭಾಳ ಚಂದ ರೆಡಿ ಆಗಿರಿ ನೀವು, ಭಾಳ ಚಂದ ರೆಡಿ ಆಗಿರಿ. ನೀವು ಯಾಕಂದಂಗೆ ತುಂಬಾ ಶಾಡಾಗಿ ಬೇಜಾರಾಗಿ ಇದ್ದಂಗಿದ್ದೀರಲ್ಲ, ಯಾಕೆ? ಹೌದು ನೋಡ್ರಿ, ಇವತ್ತ ಕೆಲಸಕ್ಕೆ ಬಂದಿಲ್ಲ. ನನಗಂತೂ ಸಾಕಾಗೈತಿ. ಈ ಕೆಲಸದವ್ರು ನಂಬಿ ನನಗ ಭಾಳ ತೊಂದರೆ ಆಗತ್ತ ನೋಡ್ರಿ. ಯಾಕಿಗೆ ಏನಂತ ಅವ್ರ ಮಕ್ಕಳಿಗೆ ಹಾಲು ಹಣ್ಣು ತಿನ್ನಿಸ್ಬೇಕಂತ. ಇವ್ರಿಗೆ ಯಾಕೆ ಬೇಕ್ರಿ ಹಾಲು ಹಣ್ಣ? ಅಲ್ರಿ, ಇವರು ಒಂದ್ 2 ರೊಟ್ಟಿ, ಜೋಳದ ಪಡ್ದದ ರೊಟ್ಟಿ ಪಲ್ಯ ತಿಂದ್ರೆ ಸಾಕಲ್ರಿ. ಇವ್ರಿಗೆಲ್ಲ ಹಾಲು ಹಣ್ಣು ಯಾಕೆ ಬೇಕ್ರಿ? ನಾವು ನೋಡ್ಕೊಂಡು ಕಲಿಸ್ತೀವಲ್ಲ, ಏನ್ ಮಾಡ್ತೇವೆ ನೋಡ್ರಿ. ಮತ್ತೆ ಈ ಸರ ಈ ಡಾಗು ಎಷ್ಟು ಚಂದದವಲ್ರಿ. ಹೌದು ನೋಡ್ರಿ, ಮೊನ್ನೆ ಒಂದ್ 50 ಲಕ್ಷ ಖರ್ಚಾಗ ನೋಡ್ರಿ. ಇವೆಲ್ಲ ಮಾಡಾಕ ಮಾಡ್ಸಕ್ 50 ಲಕ್ಷ ಖರ್ಚಾಗ್ರಿ. ಚಂದ ಅದಾವ್ರಿ, ಭಾಳ ಚಲೋ ಅದ ಬಿಡ್ರಿ. ಅದ ಈಗ ನಾನು ದುಡ್ಡು ಏನ್ ಮಾಡೋದು ಇಟ್ಕೊಂಡು ಸುಮ್ಮನೆ ಒಡವಿ ಎಲ್ಲ ಮಾಡ್ಸಿರ ಅಂತ ಹೇಳಿ ಈ ಒಡವಿ ಮಾಡ್ಸಿ ನೋಡ್ರಿ. ಮತ್ತೆ ಇನ್ನೊಂದು ಕೆಲಸ ಗೊತ್ತೇನ್ರಿ ನಿಮ್ಗೆ? ಹೇಳ್ರಿ. ಈ ಪೌರ ಕಾರ್ಮಿಕರು ಅಂತ ಬರ್ತಾರಲ್ರಿ, ದಿನ ಬೆಳಿಗ್ಗೆ ದುಪ್ಪಕ್ಕೆ ಹಿಡ್ಕೊಂಡು ಬರ್ತಿರ್ತಾರಲ್ರಿ, ಅವ್ರಿಗೆ ಎಷ್ಟ್ರಿ ಅಹಂಕಾರ. ಅದು ಏನ್ ಮಾಡಿದ್ರು ಅಂದ್ರೆ, ನಮ್ಮ ಮನೆಯಲ್ಲಿ ಒಂದು ಹೋಮ ಮಾಡಿಸಿದ್ವಪ್ಪ. ಹೋಮ ಮಾಡಿಸಿದ್ರೆ ಡ್ರೈ ವೇಸ್ಟು ವೆಟ್ ವೇಸ್ಟು ಎರಡು ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ವಿ. ಅವ್ರ ಕೆಲಸ ಏನ್ ಹೇಳ್ರಿ, ಸಪ್ರೇಟ್ ಮಾಡೋದು. ಅವ್ರ ಕೆಲಸ ಸಪ್ರೇಟ್ ಮಾಡೋದಲ್ರಿ. ಹೌದೌದು, ಅವ್ರು ಹೇಳ್ತಾರ್ರಿ, ಬಿಸಾಕ್ಬಿಟ್ಟು ಇದೆಲ್ಲ ನೀವೇ ಸಪ್ರೇಟ್ ಮಾಡ್ಕೊಡಿ ಅಂತ ನೋಡ್ರಿ. ಹೇಳ್ರಿ. ಅವ್ರಿಗೆ ಎಷ್ಟು ದಿಮಾಗ್ ಐತಿ ಅವ್ರಿಗೆ, ನೋಡ್ರಿ ಮಾಡೋದೇ ಆ ಕೆಲಸ ರೀ ಅವರು. ಆದ್ರೂ ನಮ್ ಕಡೆ ಎತ್ತಿಸ್ತಾರ್ರಿ. ಅದಕ್ಕೆ ನಾನೇನ್ ಮಾಡಿದೆ ಗೊತ್ತೇನ್ರಿ, ಅದ್ ನಿಮ್ ಕೆಲಸ ಮಾಡಪ್ಪ ಅಂತಂದ್ರಿ. ಅವ್ರು ಬಿಡ್ಲಿಲ್ರಿ, ನಂಗೆ ರೋಗ ಹೊಡಿತೇನೆ. ಅವ್ರು ವಾಸನೆ ತಡೆಯಕ್ಕಾಗಲ್ರಿ, ಅವ್ರ ಹತ್ರ ಹೋಗಕ್ಕಾಗಲ್ಲ, ಅಷ್ಟು ಗಬ್ಬನ ಆಗ್ತಿರ್ತಾರಪ್ಪ ಅವ್ರು. ಅವ್ರ ಹತ್ರ ಹೋಗಾಕನ ಒಂಥರ ಆಗ್ತೈತಿ ನಮ್ಗ. ಏನ್ ಮಾಡೋದ್ರಿ, ಅವ್ರ ಹಂಗ ಹೇಳಿದ್ರ ಸಪ್ರೇಟ್ ಮಾಡಿ ಕೊಡ್ಲೇಬೇಕಲ್ರಿ. ಹೌದ್ರಿ, ಏನ್ ಮಾಡೋದು. ಇವಾಗ ನಾವು ರೆಡಿಯಾಗಿ ಬಂದಿದೀವಲ್ಲ, ಎಂಜಾಯ್ ಮಾಡ್ಕೊಂಡು ಕಿಟ್ಟಿ ಪಾರ್ಟಿ. ಅದೇ ಲವ್ಲಿ ಲೇಡೀಸ್ ಕಿಟ್ಟಿ ಪಾರ್ಟಿ ಇದೆ ಅಲ್ರಿ, ಅಲ್ಲೆಲ್ಲ ಸ್ವಲ್ಪ ಎಂಜಾಯ್ ಮಾಡೋಣ್ರಿ. ಇದು ಮನ್ಯಾಗ ಸಾಕಾಗ್ಬಿಟ್ಟೈತ್ರಿ ಇದು. ಹೋಗೋಣ ಬರ್ರಿ. ಆಯ್ತು ಸಂಜಾ.
that a new dance? No, giving water to thirsty crows in summer. Wow. Hey, what's your channel called? Dev the Bhutabadi. Like booth. Oh, not ghosts. It is service to nature, helping animals and plants. You won't understand. It is advanced spirituality. I rescue animals all the time. Last week, I saved a butterfly stuck in my bathroom window. It took me 20 minutes, 50 retakes to get a perfect shot, but it was all worth it. Yes, you got to save it. No, I got 3 lakhs view. Then what? Obviously, he left it outside. No, he died. Wrong. I stuck it inside my diary so that I can show all the rescue collection I have. Yes, so far I have saved 70 puppies, 50 kittens, 1 parrot and also 3 cockroaches. Wow. Yes, from Mama's spray. Haven't you heard? Change starts at home. Like the very nice jacket. Oh, thanks. It is imported. Wow, important. Yes, pure buffalo skin. In the name of Bhuta Yagna, he sent the buffalo directly to the Kailasa. What passion, what compassion. Wow. ಇವರು ಅನೌನ್ಸ್ ಮಾಡಿ ಇವ್ರು ಆದ್ಮೇಲೆ ಇವ್ರು ಬರ್ತಾರೆ ಮಾರ್ಕೆಟಿಂಗ್. ನೀವು ಮಾಡ್ಬಿಡಿ. ಹೋಗು 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 ಬೇಗ ಬೇಗ. ಹೂನಪ್ಪ, ನೀವು ಹೇಗಿದ್ದೀರಾ? ನಿಮ್ಮನ್ನ ನೋಡಿ ತುಂಬಾ ದಿವಸ ಆಯ್ತು. ಹೌದಾ? ಆಮೇಲೆ ನಾನೇನೋ ಕೇಳಿಸ್ಕೊಂಡೆ, ನಿಮ್ಮ ಯಜಮಾನಿಗೇನೋ MP ಸೀಟ್ ಸಿಗುತ್ತಂತೆ. ಯಾಕೆ ಹೇಳ್ತೀರಾ? ಇವಾಗ ನವರಾತ್ರಿ ಬೆಳಗ್ಗೆ ಎದ್ದು ಆ ಪೂಜೆ ಈ ಪೂಜೆ ಮೈಕು ಬಾಯಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ರೆ ಸಾಕಾಗೋಗ್ಬಿಟ್ಟಿದೆ. ಬೆಳಗ್ಗೆ ಇದು ಇವಾಗ ನವರಾತ್ರಿ ಬಂದ್ಬಿಡ್ತಲ್ಲ, ಪಿತೃಪಕ್ಷಗಳು ಬಂದ್ಬಿಡ್ತು. ಎರಡಕ್ಕೂ ಕೆಲಸ ಮಾಡಿ 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 ಸುಸ್ತಾಗೋಯ್ತಮ್ಮ. ಬೆಳಗ್ಗೆ ಎದ್ದು ನವರಾತ್ರಿಗೆ ಲಲಿತಾ ಸಹಸ್ರನಾಮ ಓದಿ ದೇವಿ ಮಹಾತ್ಮೆಯನ್ನು ಓದಿ ನೈವೇದ್ಯನ ಇಟ್ಟು ಮಾಡಷ್ಟೊಳಗೆ ಸಾಕಾಗೋಗುತ್ತೆ. ಹೌದಾ? ಹೌದ್ರಿ ಶೈಲ, ನಮ್ಮ ಯಜಮಾನ್ರು ಎಲೆಕ್ಷನ್ ನಿಂತಿದ್ದಾರೆ. ಆ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಬಿದ್ದು ಬಿದ್ದು ದೇವ್ರನ್ನ ಪೂಜೆ ಮಾಡ್ತೀನಿ. ಆಮೇಲೆ ಒಂದು ಪೌರೋಹಿತರ ಹತ್ರ ಹೋದೆ.